ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಸುದೈವ ಕುಟುಂಬಕಂ. ನಾನು ಶಿಲ್ಪಾ. ಬೆಂಗಳೂರಲ್ಲಿ ಈಗಿರೋ ಶಕೆ ಬಿಸಿಲು ಇನ್ನೂ ಸಾಕಾಗಿಲ್ಲ, ಎಕ್ಸ್ಟ್ರಾ ಡಿ ವಿಟಮಿನ್ ಬೇಕು ಅಂತ ಡಿ ವಿಟಮಿನ್ ಹುಡ್ಕೊಂಡು ಸೀಶೋರ್ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಲಾಂಗ್ ವೀಕೆಂಡಲ್ಲಿ ಬಂದಿದ್ರಿಂದ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡಿರ್ತಾರನೇ ಮುರುಡೇಶ್ವರ ಬೀಚಲ್ಲಿ ಕ್ರೌಡ್ ಇತ್ತು. ಈಶ್ವರನ ಜಸ್ಟ್ ಹಿಂಭಾಗಕ್ಕೆ ಇರೋ ರೆಸಾರ್ಟಲ್ಲಿ ಈ ಟೈಮ್ ನಾವು ಉಳ್ಕೋತಾ ಇದ್ದೀವಿ. ಜಸ್ಟ್ ಈ ಈಶ್ವರನ್ ಹಿಂಭಾಗಕ್ಕೆ ಬರುತ್ತೆ ಆ ಪ್ರೈವೇಟ್ ಬೀಚ್ ರೆಸಾರ್ಟ್. ಎದುರುಗಡೆ ಸಮುದ್ರ, ಹಿಂದ್ಗಡೆ ಬೆಟ್ಟ ಗುಡ್ಡ, ಸುತ್ತಲೂ ಗ್ರೀನರಿ ಇರೋ 70 ಎಕರೆ ಜಾಗ, ಮಧ್ಯದಲ್ಲಿರೋ ರೆಸಾರ್ಟ್. ಮುರುಡೇಶ್ವರದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರೋ ರೆಸಾರ್ಟ್ ಇದು. ಆಲ್ಮೋಸ್ಟ್ ಪ್ರೈವೇಟ್ ಬೀಚ್ ರೆಸಾರ್ಟ್. ಹಾಗೆ ಈ ರೆಸಾರ್ಟ್ ಟಾರಿಫ್ 3,500ದಿಂದ 5,000 ರೂಪಾಯಿವರೆಗೂ ಬರುತ್ತೆ, ಯಾವ ಸೀಸನ್ ಅಲ್ಲಿ ನಾವು ಬುಕ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ. ನಾವ್ ಅವತ್ತು ಹೋಗಿದ್ದ ದಿನ ಅಲೆಗಳೇ ಇರಲಿಲ್ಲ ಕಣ್ರಿ, ಸಮುದ್ರದಲ್ಲೇ ನೀರಿಲ್ಲ ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ನಾವು ಹೋಗಿದ್ದ ದಿವಸ ಸಮುದ್ರದಲ್ಲೇ ನೀರಿರಲಿಲ್ಲ. ಆಲ್ಮೋಸ್ಟ್ ದಡದಿಂದ ಮಧ್ಯದವರೆಗೂ ನಡ್ಕೊಂಡು ಹೋಗಿದ್ದೀವಿ ನೀರ್ ಮುಟ್ಟೋಕ್ಕೋಸ್ಕರ, ಆಟ ಆಡೋಕ್ಕೋಸ್ಕರ. ಮಕ್ಕಳಿಗಂತೂ ಈ ಲೋ ಟೈಡ್ ಇದ್ದಿದ್ರಿಂದ ಆಟ ಆಡಕ್ಕೆ ಹೇಳ್ ಮಾಡಿಸ್ದಂಗಿತ್ತು. ಫ್ಯಾಮಿಲಿ ಜೊತೆ ಹೋದ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಆಟ ಆಡಕ್ಕೆ ವಿಶಾಲವಾಗಿರೋ ಜಾಗ. ಪೂಲ್ ಬೇಕು ಅನ್ಸಿದ್ರೆ ದೊಡ್ಡೋರ್ಗೆ ಚಿಕ್ಕವ್ರಿಗೆ ಬೇರೆ ಬೇರೆ ಸಪ್ರೇಟ್ ಆಗಿರೋ ಪೂಲ್ಸು. ಹಾಗೇನೆ ಕಣ್ಣು ಹಾಯಿಸಿದಷ್ಟು ಇರೋ ನೋಡ್ಬೇಕನ್ಸೋ ಸಮುದ್ರ. ನಾವು ಇಲ್ಲಿ 2 ಥರ ರೂಮ್ ತಗೊಂಡ್ವಿ. ಒಂದು ಬೀಚ್ ಫೇಸಿಂಗ್ ರೂಮ್, ಇನ್ನೊಂದು ಗಾರ್ಡನ್ ಫೇಸಿಂಗ್ ರೂಮ್. ಬೀಚ್ ಫೇಸಿಂಗ್ ರೂಮಲ್ಲೇ ಕೂತ್ಕೊಂಡು ಸಮುದ್ರನ ಎಷ್ಟೊತ್ತು ನೋಡ್ಬೇಕು ಅನ್ಸುತ್ತೋ ಅಷ್ಟು ಮನಸ್ಫೂರ್ತಿ ನೋಡ್ಬೋದು. ಗಾರ್ಡನ್ ಫೇಸಿಂಗ್ ರೂಮಲ್ಲಿ 2 ಅಡ್ವಾಂಟೇಜ್. ಒಂದು ಗಾರ್ಡನ್ ನೋಡ್ಬೋದು, ಇನ್ನೊಂದ್ ಕಡೆ ಬೆಟ್ಟ ಗುಡ್ಡ ನೋಡ್ಬೋದು, ಇನ್ನೊಂದ್ ಕಡೆ ಬೀಚ್ ಕೂಡ ಕಾಣಿಸುತ್ತೆ. ಬೇರೆ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಆಪ್ಷನ್, ಎಸ್ಪೆಷಲಿ ವೆಜಿಟೇರಿಯನ್ಗೆ ಆಪ್ಷನ್ಸು ಈ ರೆಸಾರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಸಿಕ್ತು. 3 ದಿನ ಉಳ್ಕೊಂಡಿದ್ವಿ ಈ ರೆಸಾರ್ಟ್ ಅಲ್ಲಿ. 3 ದಿನಾನು ಟೇಸ್ಟಿಯಾಗಿ ರಿಪೀಟ್ ಆಗದೆ ಇರೋಂಗೆ ನಮಗೆ ವೆಜಿಟೇರಿಯನ್ ತಿಂಡಿಗಳು ಮಾಡಿದ್ರು. ಬೆಳಗ್ಗೆ ಆದರೆ ನಮಗೆ ನವಿಲುಗಳು ಕೂಡ ಕಾಣಿಸುತ್ತೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ವೆಕೇಶನ್ ಪ್ಲಾನ್ ಮಾಡೋದಾದರೆ ಈ ರೆಸಾರ್ಟ್ನ ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಹಾಗೆ ಮುರುಡೇಶ್ವರ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.